ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಗ್ಲೋ ಥಿಯರಿ ಚಾನಲ್. ಸೊ ನೀವೇನಾದರೂ ಈ ಒಂದು ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವೀಡಿಯೋಸ್ ಆ್ಯಂಡ್ ಈ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ವಿಡಿಯೋದಲ್ಲಿ ಏನಿರುತ್ತೆ ಅಂತ ಅಂದರೆ, ಲೈಕ್ ಮ್ಯಾನಿಫೆಸ್ಟೇಷನ್, ನೀವೇನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅದು ನಿಜ ಆಗ್ತಿದೆ ಅನ್ನೋದಕ್ಕೆ 5 ಸೈನ್ಸ್. ಓಕೆನಾ? ಯೂನಿವರ್ಸ್ ನಿಮಗೆ ಸೈನ್ಸ್ನ ಕೊಡ್ತಾ ಇರುತ್ತೆ ದಟ್ ನಿಮ್ಮ ಡ್ರೀಮ್ ನಿಜ ಆಗ್ತಿದೆ, ಆಗೋದಕ್ಕೆ ಹತ್ತಿರ ಇದೆ ಅನ್ನೋ ಒಂದು ಸೈನ್ಸ್ ಇರುತ್ತೆ. ಅದರಲ್ಲಿ ನಾನು ಒಂದು 5 ಸೈನ್ಸ್ ನಿಮಗೆ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಹ್ಯಾವ್ ಯು ಎವರ್ ಫೆಲ್ಟ್ ಲೈಕ್ ಸಮಥಿಂಗ್ ಬ್ಯೂಟಿಫುಲ್ ಇಸ್ ಅಬೌಟ್ ಟು ಹ್ಯಾಪನ್ ಬಟ್ ಯು ಡೋಂಟ್ ನೋ ವೈ? ಓಕೆ, ಸೊ ನಿಮ್ಮ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಮತ್ತು ರಿಪೀಟಿಂಗ್ ಸೈನ್ಸ್ ಆಗಿರ್ಬೋದು, ಸಡನ್ ಪಾಸಿಟಿವ್ ಥಾಟ್ಸ್ ಆಗಿರ್ಬೋದು. ಸೊ ಇದೆಲ್ಲ ನಿಮಗೆ ನಿಮ್ಮ ಮೈಂಡಿಗೆ ಅಥವಾ ನಿಮ್ಮ ಮನಸ್ಸಿಗೆ ಬಂದಾಗ ನಿಮ್ಗೆ ಅನಿಸಿದ್ಯಾ, ಓಕೆ ಏನಾದರೂ ಒಂದು ಬ್ಯೂಟಿಫುಲ್ ಥಿಂಗ್ ಆಗ್ತಾ ಇದೆ, ಏನಾದರೂ ಒಂದು ಹೊಸದಾಗಿ ನಾನು ಅಂದ್ಕೊಂಡಿರೋದು ಮೋಸ್ಟ್ಲಿ ಆಗ್ತಿರ್ಬೋದು ಅಂತ ನಿಮ್ಗೆ ಯಾವತ್ತಾದರೂ ಅನಿಸಿದ್ಯಾ? ಸೊ ಈ ಒಂದು ರಿಪೀಟಿಂಗ್ ಸೈನ್ಸ್ ಆಗಿರ್ಬೋದು, ಮತ್ತು ಪಾಸಿಟಿವ್ ಥಾಟ್ಸ್ ಆಗಿರ್ಬೋದು, ಸೊ ಇದೆಲ್ಲ these are not coincidence. Okay, so they can be signs that your manifestation is getting closer. ಓಕೆ, ಸೊ ಹಳೆ ಕಾಲದಲ್ಲಿ ಹೇಳ್ತಿದ್ರು, ಲೈಕ್ ನಾವೇನಾದರೂ ಹಾಲು ಕಾಯಿಸ್ತಿರ್ಬೇಕಾದ್ರೆ ಹಾಲು ಏನಾದರೂ ಚೆಲ್ಲಿದ್ರೆ ಗ್ಯಾಸ್ ಮೇಲೆ, ಸೊ ಅದು ಒಂದು ಸೈನ್ ನಮ್ಮ ಮನೆಗೆ ಯಾರಾದರೂ ಹೊಸಬರು ಬರ್ತಿದ್ದಾರೆ, ನೆಂಟರು ಬರ್ತಿದ್ದಾರೆ ಅಂತ. ಓಕೆ, ಸೊ ಇದೇ ಥರ ನಿಮಗೇನಾದರೂ ರಿಪೀಟೆಡ್ ಆಗಿ ಸೈನ್ಸ್ ಬರ್ತಾಯಿದ್ರೆ, ಲೈಕ್ ಪಾಸಿಟಿವ್ ಥಾಟ್ಸ್ ನಿಮಗೆ ಬರ್ತಿರ್ಬೇಕಾದ್ರೆ, ಮತ್ತು ರಿಪೀಟಾಗಿ ನೀವೇನಾದರೂ ನೋಡ್ತಿರ್ಬೇಕಾದ್ರೆ, ಇದೆಲ್ಲನೂ ಒಂದು ಸೈನ್ ಆಗಿರುತ್ತೆ ಯೂನಿವರ್ಸ್ ನಿಮಗೆ ಕೊಡ್ತಿರೋದು. ಓಕೆನಾ? ಸೊ ಇದೆಲ್ಲ ಕೋಇನ್ಸಿಡೆನ್ಸ್ ಅಲ್ಲ. ಓಕೆನಾ? ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿರುತ್ತೆ, ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ಒಂದು ಥಿಂಗ್ ಹತ್ತಿರ ಇದೆ ನಿಜ ಆಗೋದಕ್ಕೆ ಅಂತ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು 5 ಪವರ್ಫುಲ್ ಸೈನ್ಸ್ನ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಸೈನ್ ಬಂದುಬಿಟ್ಟು, ಯು ಸ್ಟಾರ್ಟ್ ಸೀಯಿಂಗ್ ರಿಪೀಟಿಂಗ್ ನಂಬರ್ಸ್. ಓಕೆ, ನನ್ನ ಒಂದು ಚಾನಲ್ನಲ್ಲಿ ರಿಪೀಟಿಂಗ್ ನಂಬರ್ಸ್ ಅಂದರೆ ಏನು, ರಿಪೀಟಿಂಗ್ ನಂಬರ್ಸ್ನ ಲೈಕ್ ನೋಡ್ತಿರ್ಬೇಕಾದ್ರೆ ಅದರ ಸೈನ್ ಏನು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನಿಮಗೆ ಬೇಕು ಅಂತಂದರೆ ಲಿಂಕ್ ಕೊಟ್ಟಿರ್ತೀನಿ, ಸೊ ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಸೈನ್ ಬಂದುಬಿಟ್ಟು ರಿಪೀಟಿಂಗ್ ನಂಬರ್ಸ್ನ ನೀವು ನೋಡ್ತಾ ಇರ್ತೀರಾ. ಓಕೆ, ಸೊ ಯು ಸಡನ್ಲಿ ನೋಟಿಸ್ ನಂಬರ್ಸ್ ಲೈಕ್ 111, 22, 33, ಈ ಥರ 22 ಮತ್ತು 44 ಎಲ್ಲ ಕಡೆನೂ ಈ ಥರ ನಂಬರ್ಸ್ನ ನೀವು ನೋಡ್ತಿರ್ತೀರ. ಲೈಕ್ ಬಿಲ್ಸ್ ಆಗಿರ್ಬೋದು, ಕಾರ್ ನಂಬರ್ ಆಗಿರ್ಬೋದು, ನೀವು ಆಚೆ ಕಡೆ ಎಲ್ಲಾದರೂ ಹೋದಾಗ ಲೈಕ್ ಗೋಡೆ ಮೇಲೆ ಆಗಿರ್ಬೋದು, ಅಥವಾ ನಿಮ್ಮ ಫೋನಲ್ಲಿ ಏನಾದರೂ ನಂಬರ್ಸ್ ಆಗಿರ್ಬೋದು. ಸೊ ಕೆಲವೊಂದು ಹತ್ರ ನೀವು ಈ ಥರ ರಿಪೀಟಾಗಿ ರಿಪೀಟೆಡ್ ನಂಬರ್ಸ್ನ ನೀವು ಪದೇ ಪದೇ ನೋಡ್ತಿರ್ತೀರ. ಓಕೆನಾ? ಸೊ ಇದ್ರ ಅರ್ಥ ಬಂದುಬಿಟ್ಟು ನಿಮ್ಮ ಎನರ್ಜಿ ಅಲೈನ್ ಆಗ್ತಾ ಇದೆ ಅಂತ. ಓಕೆನಾ? ಸೊ ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ನಿಮ್ಮ ಎನರ್ಜಿ ಅದ್ರ ಜೊತೆ ಅಲೈನ್ ಆಗ್ತಾ ಇದೆ, ಮತ್ತು ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ಸೊ ಮತ್ತು ಯೂನಿವರ್ಸ್ ನಿಮ್ಮ ಥಾಟ್ಸ್ಗೆ, ನಿಮ್ಮ ಎನರ್ಜಿಗೆ ರೆಸ್ಪಾಂಡ್ ಮಾಡ್ತಿದೆ ಅಂತ ಅರ್ಥ. ಓಕೆನಾ? ಸೊ ನೀವೇನಾದರೂ ರಿಪೀಟೆಡ್ ನಂಬರ್ಸ್ ನೋಡ್ತಿದ್ರೆ ಪದೇ ಪದೇ ಅರ್ಥ ಮಾಡ್ಕೊಳ್ಳಿ, ಯೂನಿವರ್ಸ್ ನಿಮಗೆ ಸೈನ್ ಕೊಡ್ತಿದೆ ದಟ್ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಜ ಆಗೋದಕ್ಕೆ ಹತ್ತಿರ ಇದೆ ಅಂತ. ಓಕೆ, ಸೊ ಯೂನಿವರ್ಸ್ ಈಸ್ ಗಿವಿಂಗ್ ದ್ಯಾಟ್ ಅಶ್ಯೂರೆನ್ಸ್ ಕೊಡ್ತಿದೆ ಯೂನಿವರ್ಸು ದಟ್ ನೀವು ಕರೆಕ್ಟ್ ವೇ ಅಲ್ಲಿ ಇದ್ದೀರಾ ಅಂತ. ಓಕೆನಾ? ಸೊ ನಿಮ್ಮ ಪಾತ್ ಕರೆಕ್ಟಾಗಿದೆ, ಆ ಒಂದು ರೀಸನ್ಗೆ ಸೈನ್ಸ್ನ ಕೊಡ್ತಾ ಇರುತ್ತೆ, ನಿಮ್ಮ ಪಾತ್ ಕರೆಕ್ಟಾಗಿದೆ, ಸೊ ನೀವು ಇದೇ ಪಾತಲ್ಲಿ ಹೋಗಿ ಅಂತ ರೀಅಶ್ಯೂರೆನ್ಸ್ ಕೊಡ್ತಾ ಇರುತ್ತೆ. ಸೆಕೆಂಡ್ ಸೈನ್ ಬಂದು, ಯು ಫೀಲ್ ಕಾಮ್ ಇನ್ಸ್ಟೆಡ್ ಆಫ್ ಡೆಸ್ಪರೇಟ್. ಓಕೆ, ಸೊ ನೀವು ಡೆಸ್ಪರೇಟ್ ಆಗೋ ಬದಲು ಕಾಮ್ ಆಗಿರ್ತೀರಾ, ಪಾಸಿಟಿವ್ ಆಗಿರ್ತೀರಾ, ಕೂಲ್ ಆಗಿರ್ತೀರಾ. ಓಕೆ, ಸೊ ಇದಕ್ಕೂ ಮುಂಚೆ ಅರ್ಲಿಯರ್ ಯು ಆರ್ ಫೀಲಿಂಗ್ ಆ್ಯಂಕ್ಷಿಯಸ್ ಆ್ಯಂಡ್ ಓವರ್ ಥಿಂಕಿಂಗ್, ಡೆಸ್ಪರೇಟ್ ಆಗೋದು, ಸ್ಮಾಲ್ ಥಿಂಗ್ಸ್ಗೆ ಇರಿಟೇಟ್ ಆಗೋದು, ಇದೆಲ್ಲ ನಡೀತಿರುತ್ತೆ. ಬಟ್ ಈಗ ನೀವು ತುಂಬ ಕಾಮ್ ಆಗಿರ್ತೀರಾ, ಮತ್ತು ಪೀಸ್ಫುಲ್ ಆಗಿರ್ತೀರಾ, ಪ್ರಾಸೆಸನ್ನು ಟ್ರಸ್ಟ್ ಮಾಡ್ತಿರ್ತೀರಾ. ಓಕೆ, ಇದು ನನಗೆ ಆಗುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ನೀವು ಇರ್ತೀರ.
ಸೊ ಈ ಕಾಮ್ನೆಸ್ ಅರ್ಥ ಏನಪ್ಪ ಅಂತ ಅಂದರೆ ಯೂನಿವರ್ಸ್ ಇಸ್ ಗಿವಿಂಗ್ ಯು ದ ಸೈನ್ ದಟ್ ಯುವರ್ ಮ್ಯಾನಿಫೆಸ್ಟೇಷನ್ ಈಸ್ ಕಮಿಂಗ್ ಟ್ರೂ. ಓಕೆ, ಸೊ ನೀವು ನಿಮ್ಮ ಎನರ್ಜಿ ಲೈಕ್ ಚೇಂಜ್ ಆಗ್ತಾ ಇರುತ್ತೆ, ನಿಮ್ಮ ಎನರ್ಜಿ ಅಲೋ ಮಾಡ್ತಾ ಇರುತ್ತೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿರುತ್ತೆ ಅದು ನಿಜ ಆಗ್ತಿದೆ, ನಿಜ ಆಗೋದಕ್ಕೆ ನಿಮ್ಮ ಎನರ್ಜಿ ಅಲೋ ಮಾಡ್ತಾ ಇದೆ. ಮತ್ತು ನೀವು ಪ್ರಾಸೆಸನ್ನು ಟ್ರಸ್ಟ್ ಮಾಡ್ತಿರ್ತೀರಾ, ಮತ್ತು ನಿಮ್ಮ ರೆಸಿಸ್ಟೆನ್ಸ್ ಏನಿರುತ್ತೆ ಲೈಕ್ ಆಂಗ್ಷಿಯಸ್ ಆಗಿರ್ಬೋದು, ಓವರ್ ಥಿಂಕಿಂಗ್ ಆಗಿರ್ಬೋದು, ಡೆಸ್ಪರೇಷನ್ ಆಗಿರ್ಬೋದು, ಇದೆಲ್ಲನೂ ನೀವು ರಿಲೀಸ್ ಮಾಡ್ತಿರ್ತೀರ. ಸೊ ಈ ಒಂದು ಸೈನ್ ಅರ್ಥ ಏನಪ್ಪ ಅಂತ ಅಂದರೆ ಯೂನಿವರ್ಸ್ ನಿಮಗೆ ಲೈಕ್ ಕೊಡ್ತಿರೋದು ಸೈನು ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಜ ಆಗೋದಕ್ಕೆ ಹತ್ತಿರ ಇದೆ ಅಂತ. ಓಕೆ, ಸೈನ್ ಬಂದು ಸ್ಮಾಲ್ ಥಿಂಗ್ಸ್ ಸ್ಟಾರ್ಟ್ಸ್ ವರ್ಕಿಂಗ್ ಇನ್ ಯೋರ್ ಫೇವರ್. ಓಕೆನಾ? ಸೊ ನಿಮ್ಮ ಪ್ರೀವಿಯಸ್ ಲೈಕ್ ಲೈಫ್ ಆಗಿರ್ಬೋದು, ನಿಮ್ಮ ಪ್ರೀವಿಯಸ್ ಡೇಸ್ ಆಗಿರ್ಬೋದು, ಲೈಕ್ ನೀವೇ ಒಂದ್ಸಲ ಯೋಚನೆ ಮಾಡಿ ಹೇಗಿತ್ತು ಅಂತ. ಲೈಕ್ ನೀವೇನಾದರೂ ಅಂದ್ಕೊಂಡ್ರೆ ಅದು ಆಗದೆ ಇರೋದು, ಈವನ್ ಸಣ್ಣ ಪುಟ್ಟ ಥಿಂಗ್ಸು ಸಹ ನಿಮ್ಮ ಫೇವರ್ ಆಗಿ ಆಗ್ತಿರಲ್ಲ, ಮತ್ತು ನಿಮ್ಗೆ ಯಾವುದೇ ಥರ ಕಾಂಪ್ಲಿಮೆಂಟ್ ಸಿಗ್ತಿರಲ್ಲ, ಮತ್ತು ಯಾವುದು ಲೈಕ್ ನಿಮ್ಮ ಫೇವರ್ ಆಗಿ ಗುಡ್ ನ್ಯೂಸ್ ಇರೋದಿಲ್ಲ. ಓಕೆನಾ? ಮತ್ತು ನಿಮಗೆ ಆಪರ್ಚುನಿಟೀಸು ಸಹ ಮಿಸ್ ಆಗ್ತಾ ಇರುತ್ತೆ ಪ್ರತಿಯೊಂದೂ. ಓಕೆ, ಸೊ ವೆನ್ ಯು ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್ ಆ್ಯಂಡ್ ವೆನ್ ಯು ಸ್ಟಾರ್ಟ್ trusting the process and when you do the manifestation techniques, ಸೊ ನಿಮಗೆ ಈ ಒಂದು ಮ್ಯಾನಿಫೆಸ್ಟೇಷನ್, ಈ ಒಂದು ಲೈಕ್ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಿದೆ ಅನ್ನೋದಕ್ಕೆ ರೀಸನ್ ಥಿಂಗ್ಸ್ ಎಲ್ಲ ನಿಮ್ಮ ಫೇವರ್ ಆಗಿ ಆಗ್ತಾ ಇರುತ್ತೆ. ಓಕೆನಾ? ಇದು ಕೂಡ ಒಂದು ಸೈನ್ ದಟ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದ್ರೂ ಅದು ನಿಜ ಆಗ್ತಾ ಇದೆ ಅಂತ. ಓಕೆನಾ? ಸೊ ನೀವೇನು ನೋಟಿಸ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಅಂತಂದರೆ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಕಾಂಪ್ಲಿಮೆಂಟ್ಸ್ ನಿಮಗೆ ಸಿಗ್ತಾ ಇರುತ್ತೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ಮತ್ತು ಸಡನ್ನಾಗಿ ಗುಡ್ ನ್ಯೂಸ್ ಸಿಗೋದು, ಮತ್ತು ಸಣ್ಣ ಪುಟ್ಟ ಅಪಾರ್ಚುನಿಟೀಸ್ ಬರೋದು ನಿಮ್ಮ ಫೇವರ್ಗೆ, ಮತ್ತು ಹೆಲ್ಪ್ಫುಲ್ ಪೀಪಲ್. ಓಕೆನಾ? ಸೊ ನಿಮ್ಮ ಸರೌಂಡಿಂಗ್ ಪೀಪಲ್ ಏನಿರ್ತಾರೆ ಅವ್ರು ನಿಮಗೆ ಸಡನ್ನಾಗಿ ಬಂದು ಹೆಲ್ಪ್ ಮಾಡೋದಾಗಿರಲಿ. ಸೊ ಈ ಥರ ಒಂದು ಲೈಕ್ ಸಣ್ಣ ಪುಟ್ಟ ಸೈನ್ಸ್ ಯೂನಿವರ್ಸ್ ಕೊಡ್ತಿರೋದು ನಿಮಗೆ ದಟ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಈಸ್ ಕಮಿಂಗ್ ನಿಯರ್ ಟು ಕಮ್ ಟ್ರೂ ಅಂತ. ಓಕೆ, ಸೊ ದೀಸ್ ಆರ್ ದ ಲೈಕ್ ಪ್ರಿವ್ಯೂ ಮ್ಯಾನಿಫೆಸ್ಟೇಷನ್ ಪ್ರೂಫ್ ದ್ಯಾಟ್ ಬಿಗ್ಗರ್ ಥಿಂಗ್ಸ್ ಆರ್ ಕಮಿಂಗ್ ಟ್ರೂ ಅಂತ. ಸೈನ್ ಬಂದುಬಿಟ್ಟು ಯು ಫೀಲ್ ಇನ್ಸ್ಪೈರ್ಡ್ ಟು ಟೇಕ್ ಆ್ಯಕ್ಷನ್. ಓಕೆನಾ? ಸೊ ಸಡನ್ಲಿ ಯು ಫೀಲ್ ಲೈಕ್ ಯು ಆರ್ ಮೋಟಿವೇಟೆಡ್. ಲೈಕ್ ಜರ್ನಲಿಂಗ್, ನೀವೇ ಜರ್ನಲಿಂಗ್ ಮಾಡೋದು, ಯಾರೂ ಲೈಕ್ ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ. ನೀವೇ ಜರ್ನಲಿಂಗ್ ಮಾಡೋದಾಗಿರಲಿ, ಮತ್ತು ನಿಮ್ಗೇನಾದರೂ ಗೊತ್ತಿಲ್ಲ ಅಂತ ಅಂದರೆ ಲೈಕ್ ಮುಂಚೆ ಮೇ ಬಿ ಯು ಫೀಲ್ ಶೈ ಟು ಆಸ್ಕ್ ದೆಮ್. ಸೊ ಈಗ ಲೈಕ್ ಸಡನ್ನಾಗಿ ನೀವು ಪೀಪಲ್ನ ರೀಚ್ ಮಾಡ್ತೀರಾ ದಟ್ ಟು ಲರ್ನ್ ಸಮಥಿಂಗ್, ಮತ್ತು ಟು ಟ್ರೈ ಸಮಥಿಂಗ್ ನ್ಯೂ. ಸೊ ಈ ಥರ ಎಲ್ಲ ಆ್ಯಕ್ಷನ್ಸು ನಿಮಗೆ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಇನ್ಸ್ಪೈರ್ಡ್ ಆ್ಯಕ್ಷನ್, ಬ್ರಿಡ್ಜ್ ಬಿಟ್ವೀನ್ intention and reality. Okay, so follow that feeling and it's guiding you. Next sign ಬಂದು ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಯು ಬಿಗಿನ್ ಥಿಂಕಿಂಗ್ ಲೈಕ್ ಮೇ ಬಿ ಇಟ್ ವಿಲ್ ವರ್ಕೌಟ್ ಫಾರ್ ಮೀ ಆರ್ ಐ ಡಿಸರ್ವ್ ದಿಸ್ ಅಂತ, ಮತ್ತು ಗುಡ್ ಥಿಂಗ್ಸ್ ಆರ್ ಕಮಿಂಗ್. ನಿಮ್ಮ ಮೈಂಡ್ಗೇ ಬರುತ್ತೆ, ಓಕೆ ನನಗೇನೋ ಒಳ್ಳೇದಾಗೋ ಥರ ಇದೆ, ಮತ್ತು ಇದು ನನಗೆ ವರ್ಕ್ ಆಗ್ತಾ ಇದೆ, ಓಕೆ ನಾನು ಇದಕ್ಕೆ ಡಿಸರ್ವ್ ಇದ್ದೀನಿ ಅಂತ ನಿಮಗೇನೆ ಅನ್ನಿಸ್ತಾ ಇರುತ್ತೆ. ಓಕೆನಾ? ಸೊ ವೆನ್ ಯುವರ್ ಥಾಟ್ಸ್ ಶಿಫ್ಟ್, ಯಾವಾಗ ನಿಮ್ಮ ಥಾಟ್ಸ್ ಶಿಫ್ಟ್ ಆಗುತ್ತೆ ನಿಮ್ಮ ರಿಯಾಲಿಟಿ ಅದನ್ನು ಫಾಲೋ ಮಾಡುತ್ತೆ. ಓಕೆ, ಸೊ ಮ್ಯಾನಿಫೆಸ್ಟೇಷನ್ ಈಸ್ ಆಲ್ವೇಸ್ ಸ್ಟಾರ್ಟ್ಸ್ ಇನ್ಸೈಡ್ ಬಿಫೋರ್ ಶೋಯಿಂಗ್ ಔಟ್ಸೈಡ್. If you are experiencing any of these signs, trust that your manifestation is closer than you think. Okay, so keep believing, keep aligning and keep allowing. So comment below like 111 if you believe your manifestation is on the way, and don't forget to subscribe for more manifestation and journaling content like this. So follow Glow Theory channel. Thank you.